ಎಲ್ಲರಿಗೂ ನಮಸ್ಕಾರ ಹಾಗೂ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ದಿನ ಈ ಒಂದು ಕೆಲಸ ಮಾಡಿದರೆ ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸುತ್ತಾಳೆ. ಆ ಕೆಲಸ ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯುಗಾದಿ ಹಬ್ಬದ ದಿನ ಹಿಂದೂಗಳಿಗೆ ಹೊಸ ವರ್ಷದ ಸಂಭ್ರಮ. ಮನೆಗೆ ತೋರಣ ಕಟ್ಟಿ ಹಸಿರು ಹಸಿರಾಗಿ ಮನೆಯನ್ನ ಅಲಂಕರಿಸಿ ದೇವರ ಪೂಜೆಯನ್ನು ಮಾಡಿ ನೈವೇದ್ಯ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರ ಆಗುವ ಒಂದು ದೊಡ್ಡ ಹಬ್ಬ ಆಗಿದೆ. ಈ ಹಬ್ಬದ ದಿನ ನಾವು ಹೇಳುವ ಈ ಚಿಕ್ಕ ಕೆಲಸ ಮಾಡಿದರೆ ಸಾಕು, ಇಡೀ ವರ್ಷ ನಿಮ್ಮ ಮನೆಯಲ್ಲಿ ಧನ ಆಗಮನ ಆಗುವುದು ಖಚಿತ. ಮನೆಯಲ್ಲಿನ ಎಲ್ಲಾ ಸಂಕಷ್ಟಗಳು ಕಳೆದು ಅದೃಷ್ಟ ಒಲಿಯುತ್ತದೆ. ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ಕಳೆಯಲು ಈ ದಿನ ಶುಭಕರ. ಅಂದು ಬೆಳಿಗ್ಗೆ 6:36 ಸರಿಯಾಗಿ ಒಂದಿಷ್ಟು ಶಗನಿ ತೆಗೆದುಕೊಂಡು ಹುಂಡಿಯನ್ನು ಮಾಡಿ ಅದರ ಮೇಲೆ ಒಂದು ಮಾವಿನ ಎಲೆ ಇಡಬೇಕು. ಈ ಮಾವಿನ ಎಲೆ ಇಟ್ಟ ನಂತರ ಒಂದು ಮಣ್ಣಿನ ದೀಪ ಅದರ ಮೇಲೆ ಹಚ್ಚಬೇಕು. ಈ ದೀಪವನ್ನು ತುಪ್ಪದಿಂದ ಮಾತ್ರ ಹಚ್ಚಬೇಕು. ಈ ದೀಪಕ್ಕೆ ದಾರದ ಬತ್ತಿಗಳನ್ನು ಬಳಸದೆ ಆದಷ್ಟು ಹತ್ತಿಯ ಬತ್ತಿಗಳನ್ನು ಹಚ್ಚಬೇಕು. ನಂತರ ಈ ದೀಪಗಳನ್ನು ಹಚ್ಚಿದ ನಂತರ ಗೋವಿಗೆ ಒಂದು ತಟ್ಟೆಯ ತುಂಬ ಅಕ್ಕಿ ಹಾಗೂ 3 ಅಚ್ಚು ಬೆಲ್ಲದ ಜೊತೆಗೆ ಯಾವುದಾದರೂ ಬಾಳೆಹಣ್ಣು ತಿನ್ನಿಸಿ ಗೋವಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದು ಬರಬೇಕು. ಯಾರಿಗೆ ಪೂಜೆ ಮಾಡಲು ಸಾಧ್ಯ ಇಲ್ಲವೋ ಅವರು ತುಳಸಿ ಮುಂದೆ ಅಥವಾ ದೇವರ ಮನೆಯಲ್ಲಿ ನಾವು ಹೇಳಿದ ಈ ದೀಪವನ್ನು ಹಚ್ಚಿದರೆ ಸಾಕು. ಮನೆಯಲ್ಲಿ ಯಾವಾಗಲೂ ಸಂತೋಷದ ಸಮಯ ಆರಂಭ ಆಗುತ್ತದೆ. ಮನೆಯಲ್ಲಿ ಹಣ ಇರುವುದು ಖಚಿತ. ಆದರೆ ಈ ರೀತಿ ದೀಪ ಹಚ್ಚುವಾಗ ಮನೆ ದೇವರ ಪ್ರಾರ್ಥನೆ ಹಾಗೂ ಸಂಕಲ್ಪ ಅತಿ ಮುಖ್ಯವಾಗಿದೆ. ತಪ್ಪದೆ ಈ ಕೆಲಸವನ್ನ ಮಾಡಿ ಬದಲಾವಣೆ ನೋಡಿ. ಈ ಯುಗಾದಿ ಸಕಲ ಭಕ್ತ ಬಾಂಧವರಿಗೆ ಶುಭ ಫಲಗಳನ್ನು ನೀಡಲಿ ಎಂದು ಪ್ರಾರ್ಥನೆ ಮಾಡೋಣ. ಏಕೆಂದರೆ ಜೀವನದಲ್ಲಿ ನಾವು ಅಂದುಕೊಂಡ ಕಾರ್ಯಗಳು ಯಾವಾಗಲೂ ಸುಸೂತ್ರವಾಗಿ ನೆರವೇರುವುದಿಲ್ಲ. ಎಲ್ಲದಕ್ಕೂ ಕೂಡ ದೇವರ ಅನುಗ್ರಹ ಇರಲೇಬೇಕು. ಇಲ್ಲವಾದರೆ ಬಹಳ ಕಷ್ಟದ ದಿನಗಳನ್ನು ಅನುಭವಿಸಬೇಕಾಗಿ ಬರುತ್ತದೆ. ದೇವರ ಅನುಗ್ರಹ ಇದ್ದರೆ ಜೀವನದಲ್ಲಿ ಇಂತಹ ಕಷ್ಟದ ಪರಿಸ್ಥಿತಿಯನ್ನು ಕೂಡ ಸುಲಭವಾಗಿ ಎದುರಿಸಬಹುದು. ಇನ್ನು ಪ್ರತಿಯೊಬ್ಬರೂ ಕೂಡ ಶಿವನ ಆರಾಧನೆ, ದುರ್ಗಾದೇವಿಯ ಆರಾಧನೆ ಮಾಡುವುದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಒಳ್ಳೆಯದು. ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.